ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಪಾರ್ಟ್ 1 ಕ್ಲಾಸಲ್ಲಿ ನಾವು ಬೋಧನಾ ಅಭಿಕ್ಷಮತೆದ್ದು ಇಲ್ಲಿ ಏನು ಸಿಲೆಬಸ್ ಇದೆ ಅದನ್ನ ನೋಡ್ತಾ ಇದ್ವಿ. ಈಗ ಅದ್ರದ್ದು ಕಂಟಿನ್ಯೂ ನೋಡೋಣ. ಬೋಧನಾ ಪೂರಕ ವ್ಯವಸ್ಥೆ ಮತ್ತು ಮೌಲ್ಯಮಾಪನ ವ್ಯವಸ್ಥೆ ಅಂತ ಎರಡು ವ್ಯವಸ್ಥೆಗಳು ಬರ್ತವೆ ಎಲ್ಲಿ ಬೋಧನಾ ಅಭಿಕ್ಷಮತೆಯಲ್ಲಿ. ನೆಕ್ಸ್ಟ್ ಸಂಶೋಧನಾ ಅಭಿಕ್ಷಮತೆ ಅಂತ ಇರುತ್ತೆ. ಈ ಬೋಧನಾ ಅಭಿಕ್ಷಮತೆಯಲ್ಲಿ ಬೋಧನೆ ಅಂದ್ರೇನು, ಕಲಿಕಾರ್ಥಿಯ ಗುಣಲಕ್ಷಣಗಳ ಬಗ್ಗೆ ತಿಳ್ಕೋಬಹುದು, ಅಂಡ್ ಬೋಧನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳ್ಕೊಳ್ಬಹುದು, ಅಂಡ್ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಗಳು ಯಾವ್ಯಾವ ರೀತಿಯಾಗಿರ್ತವೆ, ಹೇಗಿರ್ತವೆ ಅಂತ ತಿಳ್ಕೋಬಹುದು. ಅಂಡ್ ನೆಕ್ಸ್ಟ್ ಇವತ್ತು ಬೋಧನಾ ಪೂರಕ ವ್ಯವಸ್ಥೆ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಏನೇನು ಅಂಶಗಳನ್ನ ಈ ಸಿಲೆಬಸ್ ನಲ್ಲಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಬೋಧನಾ ಪೂರಕ ವ್ಯವಸ್ಥೆಯಲ್ಲಿ ಸಾಂಪ್ರದಾಯಿಕ, ಆಧುನಿಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಆಧಾರಿತ ಬೋಧನಾ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೋಧನೆಗೆ ನಿನ್ನೆ ಹೇಳಿದೆ, ಗುರುಕುಲ ಪದ್ಧತಿಯಿಂದ ಇಲ್ಲಿವರೆಗೂ 2025 ಈಗ ರೀಸೆಂಟ್ ಆಗಿ ನ್ಯೂ ಎಜುಕೇಶನ್ ಪಾಲಿಸಿ 2020 ತಗೊಂಡ್ ಬಂದ್ರು. ಅಲ್ಲಿ ತನಕ ಏನೇನು ಸುಧಾರಣೆ ತಗೊಂಡ್ ಬಂದಿದ್ದಾರೆ, ರಿಫಾರ್ಮ್ ಏನೇನು ಆಗಿದೆ ಮತ್ತೆ ಏನಕ್ಕಾಗಿದೆ ಅಂದ್ರೆ ಬೋಧನೆಗೆ ಒಂದು ಪೂರಕವಾದ ವ್ಯವಸ್ಥೆ ನೀಡಬೇಕು ಅಂತ ಹೇಳಿ ಶಿಕ್ಷಣ ವ್ಯವಸ್ಥೆಗೆ. ಅದು ಬೋಧನೆ ಶಿಕ್ಷಕರಿಗೂ ಹೆಲ್ಪ್ ಆಗಬೇಕು. ಶಿಕ್ಷಕರಿಗೆ ಹೆಲ್ಪ್ ಆಗಿ ಅವ್ರ ಬೋಧನೆಯಲ್ಲಿನ ಗುಣಮಟ್ಟತೆ ಹೆಚ್ಚು ಮಾಡಿಕೊಂಡ್ರೆ ಅದು ವಿದ್ಯಾರ್ಥಿಗಳ ಕಲಿಕೆಯ ಮೇಲೂ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ. ಓಕೆ, ಸೊ ಹಾಗಾಗಿ ಯಾವ್ಯಾವ ವ್ಯವಸ್ಥೆಯನ್ನ ರೂಪಿಸಿದ್ದಾರೆ ಅಂತಂದ್ರೆ ಸಾಂಪ್ರದಾಯಿಕವಾಗಿ, ಆಧುನಿಕವಾಗಿ. ಸಾಂಪ್ರದಾಯಿಕ ಅಂದ್ರೆ ಮೊದಲಿನ ಕಾಲದಲ್ಲಿ ಏನು ಹಿಂದಿನ ಕಾಲದಲ್ಲಿ ವ್ಯವಸ್ಥೆ ಇತ್ತು ಅದನ್ನ ಸಾಂಪ್ರದಾಯಿಕ ಅಂತ ಹೇಳ್ತೀವಿ. ಆಧುನಿಕ ಅಂದ್ರೆ ಈಗ ಏನೇನ್ ಸಿಸ್ಟಮ್ ಅನ್ನ ನಾನು ಹೇಳಿದೆ ಪಾರ್ಟ್ 1 ಅಲ್ಲಿ, ಕ್ಲಾಸ್ ರೂಮ್ಸ್ ಆಗ್ಲಿ, ಬೆಂಚಸ್ ಆಗ್ಲಿ, ಸೊ ಈ ತರ ಒಂದು ಶಾಲೆಯ ಕಟ್ಟಡ ಆಗ್ಲಿ, ಶೌಚಾಲಯಗಳಾಗ್ಲಿ, ಈ ತರ ಒಂದು ಶಿಕ್ಷಣ ವ್ಯವಸ್ಥೆಗೆ ಸರಿಯಾದ ಒಂದು ರೂಪವನ್ನ ಕೊಟ್ಟಿದ್ದಾರೆ. ಓಕೆ, ಅದನ್ನ ಆಧುನಿಕ ವ್ಯವಸ್ಥೆಯಲ್ಲಿ ನಾವು ತರಬಹುದು. ಇನ್ನು ನೆಕ್ಸ್ಟ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಆಧಾರಿತ ಬೋಧನಾ ವ್ಯವಸ್ಥೆ ಅಂದ್ರೆ ಇತ್ತೀಚೆಗೆ ನೋಡಬಹುದು ನೀವು, ಪ್ರಾಜೆಕ್ಟರ್ ಯೂಸ್ ಮಾಡ್ತಾರೆ, ಚಾಟ್ GPT ಯೂಸ್ ಮಾಡ್ತಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡ್ತಿದ್ದಾರೆ. ಸೊ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಳ್ಳೋದು, ಈಗ ಲ್ಯಾಪ್ಟಾಪ್ ಆಗ್ಲಿ, ಮೊಬೈಲ್ ಆಗ್ಲಿ, ಯಾವುದೇ ಒಂದು ಚಾಟ್ GPT ಎಲ್ಲ ಯೂಸ್ ಮಾಡಿಕೊಂಡು ನಾವು ಕಲಿಕೆಯಲ್ಲಿ ಗುಣಮಟ್ಟತೆಯನ್ನು ಹೆಚ್ಚಿಸ್ಕೊಳ್ತೀವಲ್ಲ, ಆ ಒಂದು ವ್ಯವಸ್ಥೆಯನ್ನು ನಾವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ಮೌಲ್ಯಮಾಪನ ವ್ಯವಸ್ಥೆ. ಪಾರ್ಟ್ 1 ಕ್ಲಾಸಲ್ಲಿ ನಾನು ಹೇಳಿದೆ, ಮೌಲ್ಯಮಾಪನ ಪ್ರಾಥಮಿಕ ಹಂತದಲ್ಲಿ, ಪ್ರೌಢಾವಸ್ಥೆ ಹಂತದಲ್ಲಿ ಮತ್ತೆ ಉನ್ನತ ಶಿಕ್ಷಣ ಹಂತದಲ್ಲಿ ಯಾವ್ಯಾವ ರೀತಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಮಾಡಬೇಕು ಅಂತ ನಾವು ಈ ಬೋಧನಾ ಅಭಿಕ್ಷಮತೆಯಲ್ಲಿ ತಿಳ್ಕೋಬಹುದು ಅಂತ. ಸೊ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಬೋಧನಾ ಅಂಶಗಳು ಹೇಗಿರ್ತವೆ, ಬೋಧನೆಯ ವಿಧಗಳು ಯಾವ್ಯಾವ ಇದಾವೆ, ಅಂಡ್ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆ CBCS ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವ್ಯವಸ್ಥೆ ಬರುತ್ತೆ. ಮೌಲ್ಯಮಾಪನ ವ್ಯವಸ್ಥೆಯಲ್ಲಿನ ಅನ್ವೇಷಣೆಗಳು ಅಂತ ಬರ್ತವೆ. ಇವನ್ನೆಲ್ಲ ನಾವು ಮೌಲ್ಯಮಾಪನ ವ್ಯವಸ್ಥೆ ಸೆಕ್ಷನ್ ಅಲ್ಲಿ ಡೀಟೇಲ್ಡ್ ಆಗಿ ನೋಡ್ಕೊಳ್ಳೋಣ ನೆಕ್ಸ್ಟ್. ಓಕೆ, ಇನ್ನು ನೆಕ್ಸ್ಟ್ ಬಂದು ಯೂನಿಟ್ ಘಟಕ 2 ಅಂತ ಹೇಳ್ತೀವಿ, ಸಂಶೋಧನಾ ಅಭಿಕ್ಷಮತೆ ಅಂತ ಹೇಳಿ. ಓಕೆ, ಈ ಸಂಶೋಧನಾ ಅಭಿಕ್ಷಮತೆಯಲ್ಲಿ, ಬೋಧನಾ ಅಭಿಕ್ಷಮತೆಯಲ್ಲಿ ಬೋಧನೆಯ ಬಗ್ಗೆ ನೋಡಿದ್ವಿ. ಈಗ ಸಂಶೋಧನಾ ಅಭಿಕ್ಷಮತೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ಸಂಶೋಧನೆಯ ಅರ್ಥ, ವ್ಯಾಖ್ಯ, ವಿಧಗಳು, ಗುಣಲಕ್ಷಣಗಳು, ಸಕಾರಾತ್ಮಕವಾದ, ಧನಾತ್ಮಕವಾದ ಅನ್ವಯ ಸಂಧಾನ ಅಂತ. ಟೋಟಲ್ ಆಗಿ ಸಂಶೋಧನೆ ಅಂದ್ರೆ ಏನು, ಅದ್ರ ವ್ಯಾಖ್ಯೆ ಏನು, ವಿಧಗಳು ಹೇಗಿರ್ತವೆ, ಅದ್ರ ಗುಣಲಕ್ಷಣಗಳೇನು, ಈ ಸಂಶೋಧನೆಯಲ್ಲಿ ಸಕಾರಾತ್ಮಕವಾದ ಅನ್ನೋ ಕಾನ್ಸೆಪ್ಟ್ ಬಂದಿದೆ, ಹಾಗಂದ್ರೆ ಏನು, ಅಂಡ್ ಧನಾತ್ಮಕವಾದ ಅನ್ವಯ ಸಂಧಾನ ಹೇಗಿದೆ, ಏನನ್ನ ಸೂಚಿಸುತ್ತದೆ ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸಂಶೋಧನೆಯ ವಿಧಗಳು. ಸಂಶೋಧನೆಯ ವಿಧಗಳಲ್ಲಿ ಯಾವ್ಯಾವ ಬರ್ತವೆ ಅಂತಂದ್ರೆ ಪ್ರಯೋಗಾತ್ಮಕ, ವಿವರಣಾತ್ಮಕ, ಐತಿಹಾಸಿಕ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳು ಬರ್ತವೆ. ಈಗ ಕೆಲವೊಂದು ಸಂಶೋಧನೆನ ನಾವು ಪ್ರಯೋಗ ಮಾಡಿನೇ ತಿಳ್ಕೋಬಹುದು, ಕೆಲವೊಂದನ್ನ ವಿವರಣೆಯ ಮೂಲಕ ತಿಳ್ಕೋಬಹುದು, ಕೆಲವೊಂದನ್ನ ಪ್ರಯೋಗ ಮಾಡೋಕ್ಕಾಗಲ್ಲ. ಯಾವುದು ಸೈನ್ಸ್ ರಿಲೇಟೆಡ್ ರಿಸರ್ಚ್ ಇರುತ್ತೋ ಅದನ್ನ ನಾವು ಪ್ರಯೋಗ ಮಾಡಲೇಬೇಕಾಗುತ್ತೆ. ಓಕೆ, ಕೆಲವೊಂದು ವಿವರಣಾತ್ಮಕ ವಿವರಣೆ, ಒಂದು ಯಾವುದೋ ಒಂದು ಹಿಂದಿನ ಕಾಲದ ಪುಸ್ತಕಗಳನ್ನ ತಗೊಂಡು ಅದರಲ್ಲಿ ಏನು ವಿವರಣೆ ಇದೆ, ಎಷ್ಟೊಂದು ಜನ ಆಥರ್ಸ್ ಒಂದು ಕಾನ್ಸೆಪ್ಟ್ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ನೀಡಿರ್ತಾರೆ, ಅವ್ರದ್ದು ಎಲ್ಲ ಆಥರ್ಸ್ದು ಒಪಿನಿಯನ್ ತಿಳ್ಕೊಂಡು ನಾವು ಒಂದು ಕನ್ಕ್ಲೂಷನ್ಗೆ ಬರೋದು. ಓಕೆ,
ಸೊ ಆ ರೀತಿಯಾದ ಸಂಶೋಧನೆಯನ್ನ ನಾವು ವಿವರಣಾತ್ಮಕ ಸಂಶೋಧನೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಐತಿಹಾಸಿಕ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ, ಇವನ್ನೆಲ್ಲ ನೋಡ್ತಾ ಹೋಗೋಣ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಸಂಶೋಧನೆಯಲ್ಲಿ ಯಾವ್ಯಾವ ರೀತಿಯಾದ ಹಂತಗಳಿವೆ ಅಂತ. ಅಂಡ್ ನೆಕ್ಸ್ಟ್ ಪ್ರಬಂಧ ಮತ್ತು ಲೇಖನ ಬರವಣಿಗೆ ಹೇಗಿರಬೇಕು, ಅದರಲ್ಲಿನ ನಮೂನೆ ಮತ್ತು ಉಲ್ಲೇಖನ ಶೈಲಿಗಳು ಹೇಗೆ ಇರಬೇಕು ಅಂತ ತಿಳ್ಕೋಬಹುದು. ಅಂಡ್ ನೆಕ್ಸ್ಟ್ ಪಾಯಿಂಟು ಸಂಶೋಧನೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಅನ್ವಯ. ಬೋಧನೆಯಲ್ಲಿ ನಾವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಅನ್ವಯ ನೋಡಿದ್ವಿ. ಓಕೆ, ಈಗ ಸಂಶೋಧನೆಯಲ್ಲಿ ಅದರ ಅನ್ವಯ ನೋಡೋದು. ಈ ಆಕ್ಚುಲಿ ICT ಅಂತ ಹೇಳ್ತೀವಿ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅನ್ವಯ ಅಂತ B.Ed ನಲ್ಲೂ ಬಂದಿದೆ. ಅಂಡ್ ಮಾಸ್ಟರ್ ಈ KSET ಸಿಲೆಬಸ್ ನಲ್ಲೂ ಕೊಟ್ಟಿದ್ದಾರೆ ICT ಅಂತ. ಓಕೆ, ನೆಕ್ಸ್ಟ್ ಸಂಶೋಧನಾ ಮೌಲ್ಯಗಳು ಅಂತ. ಸಂಶೋಧನಾ ಮೌಲ್ಯಗಳು ಹೇಗಿವೆ ಏನಿವೆ ಅಂತ ತಿಳ್ಕೋಬಹುದು. ಅಂಡ್ ನೆಕ್ಸ್ಟ್ ಘಟಕ 3 ಗ್ರಹಿಕೆ ಅಂತ ಬರುತ್ತೆ. ಇಲ್ಲಿ ತುಂಬಾ ಈಸಿಯೆಸ್ಟ್ ಯೂನಿಟ್ ಅಂದ್ರೆ ಇದು. ಓಕೆ, ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ನೀವು 10th ಅಲ್ಲಿ ಅಥವಾ 10th ಅಲ್ಲಿ ನೋಡಿರ್ಬಹುದು. ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದೇ ಪ್ಯಾಸೇಜ್ ನಲ್ಲೇ ಬಿಟ್ಟು ಹೊರಗಡೆ ಹೋಗಿರೋದಿಲ್ಲ. ಓಕೆ, ಅಲ್ಲಿ ಅದಕ್ಕೂ ಆದಂತಹ ಒಂದು ಟ್ರಿಕ್ಸ್ ಇರುತ್ತೆ. ಓಕೆ, ಹೇಗೆ ಫಸ್ಟ್ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೇಕಾ ಅಥವಾ ಪ್ಯಾಸೇಜ್ ಓದ್ಬೇಕಾ, ಪ್ಯಾಸೇಜ್ ಓದಿ ಕ್ವಶನ್ಸ್ ಓದ್ಬೇಕಾ, ಯಾವ್ದಾವ್ದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಸ್ಪೀಡ್ ಆಗಿ ಮಾಡೋದಕ್ಕೆ, ಸ್ಪೀಡ್ ಆಗಿ ಓದೋದಕ್ಕೆ ಏನ್ ಟ್ರಿಕ್ಸ್ ಇದೆ, ಏನ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋಣ. ಓಕೆ, ಒಂದು ಗದ್ಯ ಭಾಗವನ್ನು ನೀಡಿ ಅದರ ಆಧಾರದಲ್ಲಿ ಗ್ರಹಿಕಾ ಸಾಮರ್ಥ್ಯವುಳ್ಳ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನಾನು ಆಗ್ಲೇ ಹೇಳ್ದಂಗೆ ಒಂದು ಪ್ಯಾಸೇಜ್, ಒಂದು ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಓಕೆ, ಇದರಿಂದ 5 ಕ್ವಶನ್ಸ್ ಬರ್ತವೆ. ಓಕೆ, ನೆಕ್ಸ್ಟ್ ಈ ಸಂಪೂರ್ಣವಾಗಿ ಸಿಲೆಬಸ್ದು ಎಕ್ಸ್ಪ್ಲನೇಷನ್ ಮುಗಿದ್ಮೇಲೆ KSET ಪೇಪರ್ನಲ್ಲಿ ಎಷ್ಟು ಪೇಪರ್ ಇರ್ತವೆ, ಎಷ್ಟು ಮಾರ್ಕ್ಸ್ ಇರ್ತವೆ, ಒಂದೊಂದು ಯೂನಿಟ್ನಿಂದ ಎಷ್ಟೆಷ್ಟು ಕ್ವಶನ್ಸ್ ಬರ್ತವೆ, ಕಂಪಲ್ಸರಿ ಇದೇನಾ ಅಥವಾ ಇಲ್ವಾ, ಕೆಲವೊಂದು ಯೂನಿಟ್ಸ್ನಲ್ಲಿ ಒಂದೊಂದ್ಸಲ ಕೊಡ್ತಾರೆ, ಒಂದೊಂದ್ಸಲ ಕ್ವಶನ್ಸ್ ಕೊಡಲ್ಲ ಅಂತಿದೆನಾ, ಅಥವಾ ಕಂಪಲ್ಸರಿ ಎಲ್ಲ ಯೂನಿಟ್ಸ್ನಿಂದ ಇಷ್ಟೇ ಕ್ವಶನ್ಸ್ ಕೊಡಬೇಕು ಅಂತಿದೆನಾ, ಅಥವಾ ರ್ಯಾಂಡಮ್ ಆಗಿ ಕೇಳ್ತಾರ, ಎಲ್ಲದ್ರ ಬಗ್ಗೆ ಮತ್ತೆ ನೋಡ್ಕೊಳ್ಳೋಣ. ಫಸ್ಟು ಸಿಲೆಬಸ್ ಅನ್ನ ಮುಗಿಸೋಣ. ಲೈಕ್ ಏನ್ ಕೊಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ, ಏನು ಓದ್ಬೇಕು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಘಟಕ 4 ಸಂವಹನ, ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಈ ಕಮ್ಯುನಿಕೇಶನ್ ನಲ್ಲಿ ಇದರ ಅರ್ಥ ನೋಡೋಣ, ವಿಧಗಳು ಮತ್ತು ಸಂವಹನದ ಗುಣಲಕ್ಷಣಗಳು. ನೆಕ್ಸ್ಟ್ ಪರಿಣಾಮಕಾರಿ ಸಂವಹನ ಅಂತ ಬರುತ್ತೆ. ಅದರಲ್ಲಿ ನಾವು ಶಾಬ್ದಿಕ ಮತ್ತು ಅಶಾಬ್ದಿಕ ಸಂವಹನ ಅಂದ್ರೇನು, ಅಂತರ್ ಸಂಸ್ಕೃತಿ, ಗುಂಪು ಸಂವಹನ ಅಂದ್ರೇನು, ತರಗತಿ ಸಂವಹನ ಅಂದ್ರೇನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಸಂವಹನದಲ್ಲಿ ಎದುರಾಗುವ ಅಡೆತಡೆಗಳು, ಸಮಾಜ ಮತ್ತು ಸಮೂಹ ಮಾಧ್ಯಮಗಳು ಹೇಗೆ ಸಂವಹನದಲ್ಲಿ ಭಾಗವಹಿಸುತ್ತವೆ ಅಥವಾ ಪಾತ್ರ ವಹಿಸುತ್ತವೆ ಅಂತ ನೋಡೋಣ. ಓಕೆ, ಇದರ ನೆಕ್ಸ್ಟ್ ಘಟಕ 5 ಬರುತ್ತೆ, ಗಣಿತೀಯ ತಾರ್ಕಿಕತೆ ಮತ್ತು ಸಾಮರ್ಥ್ಯ. ಇಲ್ಲಿ ತಾರ್ಕಿಕತೆಯ ವಿಧಗಳು. ಓಕೆ, ತಾರ್ಕಿಕತೆಯ ವಿಧಗಳು ಬರ್ತವೆ, ಟೈಪ್ಸ್ ಆಫ್ ಲಾಜಿಕಲ್ ಅಂತ ಹೇಳಿ. ಅಂಡ್ ಸಂಖ್ಯಾ ಪದ್ಧತಿ, ಅಕ್ಷರ ಪದ್ಧತಿ, ಸಂಕೇತಗಳು, ಸಂಬಂಧಗಳು. ನೆಕ್ಸ್ಟ್ ಪಾಯಿಂಟ್ ಗಣಿತೀಯ ಸಾಮರ್ಥ್ಯ. ಇದರಲ್ಲಿ ಏನ್ ಬರುತ್ತೆ ಅಂದ್ರೆ, ನೀವು ಭಿನ್ನರಾಶಿಯನ್ನ ಕಲಿಬೇಕು, ಸಮಯದ ಬಗೆಗಿನ ಪ್ರಶ್ನೆಗಳನ್ನ ಕಲಿಬೇಕು, ದೂರ, ಅನುಪಾತ, ಶೇಕಡ, ಲಾಭ ಮತ್ತು ನಷ್ಟ ರಿಯಾಯಿತಿ, ಬಡ್ಡಿ, ಸರಾಸರಿ, ಇತರೆ ಎಕ್ಸೆಟ್ರಾಗಳನ್ನ ಕಲಿಬೇಕಾಗುತ್ತೆ. ಇದು ಟೋಟಲ್ ಆಗಿ ಗಣಿತೀಯ ತಾರ್ಕಿಕತೆ ಮತ್ತು ಸಾಮರ್ಥ್ಯ ಅಂದ್ರೆ ಆಲ್ಮೋಸ್ಟ್ ಮೆಂಟಲ್ ಎಬಿಲಿಟಿ ಮತ್ತೆ ಆಪ್ಟಿಟ್ಯೂಡ್ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡಬೇಕು. ಇದು ಥಿಯರಿಟಿಕಲ್ ಇರೋದಿಲ್ಲ, ಪ್ರಾಕ್ಟಿಕಲಿನೇ ಮಾಡಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಮಾಡೋಣ. ನೀವು ಕಲ್ತಿರ್ತೀರ, 10th ಲೆವೆಲ್ ನಲ್ಲೇ ಇರುತ್ತೆ, KSET ಎಕ್ಸಾಮ್ ನಲ್ಲಿ 10th ಲೆವೆಲ್ ಅಲ್ಲಿ ಇರುತ್ತೆ. ಸಂಖ್ಯಾ ಪದ್ಧತಿ ಬಗ್ಗೆ, ಅಕ್ಷರ ಪದ್ಧತಿ ಬಗ್ಗೆ, ಯಾವ್ಯಾವ ಸಂಖ್ಯೆಗಳು ಮಿಸ್ ಆಗಿರ್ತಾವಲ್ಲ, ನಂಬರ್ ಸಿಸ್ಟಮು, ಸೊ ಆ ತರ. ಅಂಡ್ ವರ್ಡ್ಸ್ ಸಿಸ್ಟಮ್ ಬಗ್ಗೆ, ವರ್ಡ್ಸ್ಗಳು ಮಿಸ್ ಆಗಿರ್ತವೆ, ಸಂಕೇತಗಳು, ಸಂಬಂಧಗಳು, ರಿಲೇಶನ್ಶಿಪ್ ಕೊಟ್ಟಿರ್ತಾರೆ, ತಾಯಿಗೆ ಮಗ ಏನಾಗಬೇಕು, ಒಂದು ರಿಲೇಶನ್ಶಿಪ್, ಒಂದು ಫ್ಯಾಮಿಲಿ ಟ್ರೀ ಅನ್ನ ಕೊಟ್ಟು ಲಾಸ್ಟ್ಗೆ ಕೇಳ್ತಾರೆ, A Bಗೆ ಏನಾಗಬೇಕು, C Dಗೆ ಏನಾಗಬೇಕು, X Zಗೆ ಏನಾಗಬೇಕು ಅಂತ ಕೇಳಿರ್ತಾರೆ. ಓಕೆ, ಅದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ 10th ಲೆವೆಲ್ ಅಲ್ಲಿ ನೀವು ಕಲ್ತಿರ್ತೀರ, ಭಿನ್ನರಾಶಿ, ಸಮಯ, ದೂರ, ಅನುಪಾತ, ಶೇಕಡ, ಲಾಭ ಮತ್ತು ನಷ್ಟ ರಿಯಾಯಿತಿ, ಬಡ್ಡಿ. ಮತ್ತೆ ಹೋಗಿದ್ರು ಕೂಡ ನೆಕ್ಸ್ಟ್ ಮತ್ತೆ ತಿಳ್ಕೊಳ್ಳೋಣ, ಪ್ರಾಕ್ಟೀಸ್ ಮಾಡೋಣ. ಓಕೆ, ಇದ್ರ ನೆಕ್ಸ್ಟ್ ಘಟಕ 6ರಲ್ಲಿ ತಾರ್ಕಿಕತೆ ಬರುತ್ತೆ. ಪ್ರತಿಪಾದನೆಗಳನ್ನು ಅರ್ಥ ಮಾಡಿಕೊಳ್ಳುವಿಕೆ, ಪ್ರತಿಪಾದನೆ, ವರ್ಗೀಯ ಪ್ರತಿಪಾದನೆಯ ವಿನ್ಯಾಸ, ಮನಸ್ಸಿಟ್ಟೆ ಮತ್ತು ಆಕೃತಿಗಳು, ಔಪಚಾರಿಕ ಮತ್ತು ಅನೌಪಚಾರಿಕ ಊಹೆಗಳು, ಭಾಷಾ ಬಳಕೆ, ಪದಗಳ ಅರ್ಥ ಮತ್ತು ಸೂಚನೆಗಳು, ಶಾಸ್ತ್ರೀಯ ವರ್ಗ ವಿಲೋಮಗಳು. ನೆಕ್ಸ್ಟ್ ಮೌಲ್ಯೀಕರಿಸುವಿಕೆ, ಅನುಮಾನ
ತಪ್ಪಾಗಿದೆ. ಅನುಗಮನ ಮತ್ತು ನಿಗಮನ ವಿಧಾನಗಳನ್ನ ಪ್ರತ್ಯೇಕಿಸುವುದು. ಇಲ್ಲಿ ಹೋಲಿಕೆಗಳು ಬರ್ತವೆ, ವೆನ್ ಚಿತ್ರಗಳು ಬರ್ತವೆ, ಸರಳ ಮತ್ತು ಬಹುಪಯೋಗಿ ಪ್ರತಿಪಾದನೆಗಳನ್ನು ಊರ್ಜಿತಗೊಳಿಸುವಿಕೆ. ಭಾರತೀಯ ತಾರ್ಕಿಕತೆ ಮತ್ತು ಜ್ಞಾನಾತ್ಮಕ ಪ್ರಮಾಣಗಳು ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಪತ್ತಿ, ಅನುಪಲಬ್ಧಿ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಛಲಕಗಳು ಬರ್ತವೆ. ತಾರ್ಕಿಕತೆ ಅನ್ನೋದು ಕೆಲವೊಂದು ವೆನ್ ಡಯಾಗ್ರಾಮ್ ಕೊಟ್ಟು ನಿಮ್ಗೆ ಕ್ವಶನ್ಸ್ ಕೊಡ್ತಾರೆ. ಆ ವೆನ್ ಡಯಾಗ್ರಾಮ್ ನಲ್ಲಿರೋ ಅಂಶಗಳನ್ನ ನೀವು ನೋಡ್ಕೊಂಡು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒಂದು ಇಲ್ಲಿ ಪ್ರತಿಪಾದನೆಗಳನ್ನು ಅರ್ಥ ಮಾಡಿಕೊಳ್ಳುವಿಕೆ ಇದೆಯಲ್ಲ, ಪ್ರತಿಪಾದನೆಯ ವರ್ಗೀಯ, ಪ್ರತಿಪಾದನೆಯ ವಿನ್ಯಾಸ. ಸೊ ಅದ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಮೌಲ್ಯೀಕರಿಸುವಿಕೆ ಬಗ್ಗೆ ತಿಳ್ಕೊಳ್ಳೋಣ. ಅನುಗಮನ ನಿಗಮನ ವಿಧಾನಗಳನ್ನ ಹೇಗೆ ಪ್ರತ್ಯೇಕರಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಹೋಲಿಕೆಗಳ ಬಗ್ಗೆ ಹೇಳಿದೆ. ಅಂಡ್ ಭಾರತೀಯ ತಾರ್ಕಿಕತೆ ಅಂದ್ರೆ ಜ್ಞಾನಾತ್ಮಕ, ಅದ್ರ ಬಗ್ಗೆ ಒಂದು ಕಂಟೆಂಟ್ ಇದೆ, ಒಂದ್ ಪೇಜ್ ಆಗಷ್ಟು ಕಂಟೆಂಟ್ ಇದೆ. ಸೊ ಅದ್ರ ಬಗ್ಗೆನೂ ನೋಡ್ಕೊಳ್ಳೋಣ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದೇನಂದ್ರೆ ವೆನ್ ಚಿತ್ರಗಳು. ಜಾಸ್ತಿ ಅದೇ ಕೇಳ್ತಾರೆ. ಒಂದೆರಡು ವೆನ್ ಡಯಾಗ್ರಾಮ್ ಕೊಟ್ಟು ಅದಕ್ಕೆ ರಿಲೇಟೆಡ್ ಆದ ಒಂದು 5 ಕ್ವಶನ್ಸ್ ಕೇಳ್ಬಿಡ್ತಾರೆ. ಸೊ ಪ್ರಮಾಣಗಳ ಬಗ್ಗೆ ನೋಡ್ಕೊಳ್ಳೋಣ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದಿ, ಅರ್ಥಪತ್ತಿ, ಅನುಪಲಬ್ಧಿ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಛಲಕಗಳ ಬಗ್ಗೆನೂ ನೋಡ್ಕೊಳ್ಳೋಣ. ಓಕೆ, ಇದು ಘಟಕ 6ರ ತಾರ್ಕಿಕತೆಯ ಸಂಕ್ಷಿಪ್ತ ವಿವರಣೆ. ಇನ್ನು ನೆಕ್ಸ್ಟ್ ಘಟಕ 7 ದತ್ತಾಂಶ ವಿಶ್ಲೇಷಣೆ. ಮೂಲಗಳು, ಅಂತರ್ಗತಗೊಳಿಸುವಿಕೆ, ದತ್ತಾಂಶಗಳ ವರ್ಗೀಕರಣ. ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶಗಳು, ರೇಖಾತ್ಮಕ ಪ್ರತಿನಿಧಿಸುವಿಕೆ. ಇಲ್ಲಿ ಸ್ತಂಭ ನಕ್ಷೆ ಬರುತ್ತೆ, ಪೈ ನಕ್ಷೆ ಬರುತ್ತೆ, ಕೋಷ್ಟಕಗಳು ಬರ್ತವೆ ಅಂಡ್ ರೇಖೆಗಳು ಬರ್ತವೆ. ಓಕೆ, ಅಂಡ್ ದತ್ತಾಂಶಗಳ ಮ್ಯಾಪಿಂಗ್, ದತ್ತಾಂಶ ವಿಶ್ಲೇಷಣೆ ಮತ್ತು ದತ್ತಾಂಶ ಮತ್ತು ಆಡಳಿತ. ಇಲ್ಲಿ ಏನು ಕೊಡಲ್ಲ, ಜಾಸ್ತಿ ಥಿಯರಿಟಿಕಲ್ ಅನ್ನೋದಕ್ಕಿಂತ ಇದನ್ನು ಪ್ರಾಕ್ಟೀಸ್ ಮಾಡೋದೇ ಇರುತ್ತೆ. ಯಾವುದೋ ಒಂದು ಸ್ತಂಭ ಅಥವಾ ಪೈ ನಕ್ಷೆಗಳನ್ನ ಕೊಟ್ಟು ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಅನ್ನ, ಅಂಶಗಳನ್ನ ಅಥವಾ ಡೇಟಾವನ್ನ, ದತ್ತಾಂಶಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ರಿಲೇಟೆಡ್ ಆದ ಕ್ವಶನ್ಸ್ ಕೇಳಿರ್ತಾರೆ. ಸೊ ನೀವು ಅಲ್ಲಿ ಏನೇನ್ ಕೊಟ್ಟಿದ್ದಾರೆ, ದತ್ತಾಂಶಗಳು ಏನೇನ್ ಕೊಟ್ಟಿದ್ದಾರೆ ಅದನ್ನ ನೋಡಿಕೊಂಡು ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಓಕೆ, ನೀವು ಆಲ್ಮೋಸ್ಟ್ ನೋಡಿ, ಈ ದತ್ತಾಂಶ ವಿಶ್ಲೇಷಣೆ ಆಗಿರಬಹುದು, ತಾರ್ಕಿಕತೆ ಆಗಿರಬಹುದು, ಈ ಗಣಿತೀಯ ತಾರ್ಕಿಕತೆ ಮತ್ತು ಸಾಮರ್ಥ್ಯ ಆಗಿರಬಹುದು, ಅಂಡ್ ಈ ಗ್ರಹಿಕೆ ಆಗಿರ್ಬೋದು, 4 ಚಾಪ್ಟರ್ ಅಲ್ಲಿ, ಯೂನಿಟ್ ನಲ್ಲಿ ನೀವು ಥಿಯರಿಟಿಕಲಿ ಓದೋದೇನು ಇರೋದಿಲ್ಲ. ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಲ್ಮೋಸ್ಟ್ ಮ್ಯಾಥ್ಸ್ ಇರುತ್ತೆ, ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಇದೇ ತುಂಬಾ ಈಸಿ ಇರುತ್ತೆ. ಓಕೆ, ಅಲ್ಲೇ ಪ್ಯಾಸೇಜ್ ಕೊಟ್ಟಿರ್ತಾರೆ, ಆನ್ಸರ್ ಮಾಡಬೇಕು. ಅಲ್ಲೇ ವೆನ್ ಡಯಾಗ್ರಾಮ್ ಕೊಟ್ಟಿರ್ತಾರೆ, ನೋಡ್ಕೊಂಡು ಆನ್ಸರ್ ಮಾಡೋದಿರುತ್ತೆ. ಅಂಡ್ ಅಲ್ಲೇ ಸ್ತಂಭ ನಕ್ಷೆ, ಪೈ ನಕ್ಷೆ ಕ್ವಶನ್ಸ್ ಅಲ್ಲೇ ಆಲ್ಮೋಸ್ಟ್ ಡೇಟಾ ಎಲ್ಲ ಇರುತ್ತೆ. ಅದನ್ನೇ ನೋಡ್ಕೊಂಡು ನೀವು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಇದು ಈಸಿ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಘಟಕ 8 ICT ಅಂತ ಆಗ್ಲೇ ಹೇಳಿದ್ನಲ್ಲ, ಅದಕ್ಕಾದಂತಹ ಒಂದು ಸಪರೇಟ್ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ ಹೇಳ್ತೀವಿ. ಇದರದ್ದು ಸಾಮಾನ್ಯ ಪರಿಭಾಷೆ ಏನು ಮತ್ತು ವಿಸ್ತೃತ ರೂಪಗಳೇನು, ಅಂತರ್ಜಾಲದ ಬಗ್ಗೆ ಮೂಲ ಪರಿಕಲ್ಪನೆಗಳು ಏನಿತ್ತು, ಇಂಟರ್ನೆಟ್ ಅಂದ್ರೇನು, ಇಮೇಲ್ ಅಂದ್ರೇನು, ಧ್ವನಿ ಮತ್ತು ವಿಡಿಯೋ ಸಂವಾದ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಉಪಕ್ರಮಗಳು ಮತ್ತು ಸುಧಾರಣೆಗಳನ್ನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವ್ದಾವ್ದು ತಗೊಂಡು ಬಂದಿದ್ದಾರೆ ಉನ್ನತ ಶಿಕ್ಷಣದಲ್ಲಿ ಅಂತ ನೋಡೋಣ. ಅಂಡ್ ನೆಕ್ಸ್ಟ್ ಮಾಹಿತಿ ತಂತ್ರಜ್ಞಾನ ಹೇಗೆ ಉಪಯೋಗ ಆಗ್ತಿದೆ ಅಂಡ್ ಆಡಳಿತದಲ್ಲಿ ಹೇಗೆ ಅದನ್ನ ಯೂಸ್ ಮಾಡ್ಕೋತಿದ್ದಾರೆ ಅನ್ನೋದನ್ನ ನೋಡೋಣ. ಓಕೆ, ನೆಕ್ಸ್ಟ್ ಘಟಕ 9 ಜನರು, ಅಭಿವೃದ್ಧಿ ಮತ್ತು ಪರಿಸರ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಎನ್ವೈರನ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಟೋಟಲಿ ಪರಿಸರದ ಬಗ್ಗೆ ನೀವು ಆಲ್ಮೋಸ್ಟ್ ಓದಿರ್ತೀರ. 5th 6th 7th 8th 9th 10th ಎಲ್ಲ ಓದಿರ್ತೀರ ಪರಿಸರದ ಬಗ್ಗೆ. ನಾನು ಕಂಟೆಂಟ್ ಓದ್ತಾ ಹೋಗ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ. ಓದಿದೀವಿ, ಇನ್ನೊಂದು ಸ್ವಲ್ಪ ಅಪ್ಡೇಟ್ ಆಗಬೇಕು. ಈಗಿನ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನೇನಿರುತ್ತೆ ಅದನ್ನ ಒಂದು ಸ್ವಲ್ಪ ಓದ್ಕೋಬೇಕು ಅಂತ. ಆಕ್ಚುಲಿ ಹೇಳಬೇಕು ಅಂದ್ರೆ, ಯಾರು ಪೊಲಿಟಿಕಲ್ ಸೈನ್ಸ್ ಅಂಡ್ ಹಿಸ್ಟ್ರಿ ನಲ್ಲಿ ಮಾಸ್ಟರ್ನ ಕಂಪ್ಲೀಟ್ ಮಾಡಿದಿರೋ ಅವರು ನೀವು ಕರೆಂಟ್ ಅಫೇರ್ಸ್ನ ಓದಲೇಬೇಕು. ಡೈಲಿ ನ್ಯೂಸ್ ಪೇಪರ್ ಓದಿ, ಪ್ರಜಾವಾಣಿನ, ನೆಟ್ಗೆ ಹಿಂದೂ ನ್ಯೂಸ್ ಓದಿ, ಪ್ರಜಾವಾಣಿ ಆದ್ರೂ ಓಕೆ, ಹಿಂದೂ ನ್ಯೂಸ್ ಪೇಪರ್ ಆದ್ರೂ ಓದಿ. ಓಕೆ, ಅಂಡ್ ಮಂತ್ಲಿ ಮ್ಯಾಗಝಿನ್ ಯಾವ್ದಾದ್ರು ಒಂದು ಓದಿ. ಬಟ್ ಏನಂದ್ರೆ ಫಸ್ಟ್ ಪೇಪರ್ ನಲ್ಲಿ ನೀವು ಈ 9ನೇ ಘಟಕವನ್ನ, ಜನರು, ಅಭಿವೃದ್ಧಿ ಮತ್ತು ಪರಿಸರವನ್ನ ಅಟೆಂಡ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರ್ಲೇಬೇಕು, ನೀವು ಓದ್ಲೇಬೇಕಾಗುತ್ತೆ. ಓಕೆ, ಒಂದು ಪರಿಸರದ ರಿಲೇಟೆಡ್ ಏನೇ ಕ್ವಶನ್ಸ್ ಅಥವಾ ಏನೇ ನ್ಯೂಸ್ ಅಲ್ಲಿ ಬಂದ್ರೂ ಕೂಡ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಏನಕ್ಕಂದ್ರೆ ಅದನ್ನ ಇಲ್ಲಿ ಕೇಳುವಂತಹ ಚಾನ್ಸಸ್ ತುಂಬಾ ಇರ್ತವೆ.
ಇನ್ನು ಪಾಲಿಟಿಕ್ ರಿಲೇಟೆಡ್ ಆಗಿದ್ದು ನಿಮಗೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಹೆಲ್ಪ್ ಆಗುತ್ತೆ. ಹಿಸ್ಟ್ರಿ ರಿಲೇಟ್ ಇರೋದು ಹಿಸ್ಟ್ರಿ ಯಾರು ಮಾಸ್ಟರ್ ಹಿಸ್ಟ್ರಿನಲ್ಲಿ ಕಂಪ್ಲೀಟ್ ಮಾಡಿದಾರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಈ ಯೂನಿಟ್ನಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಪರಿಸರ ಮತ್ತು ಅಭಿವೃದ್ಧಿ, ಸಹಸ್ರಮಾನದ ಅಭಿವೃದ್ಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳೇನು. ಇಲ್ಲಿ ಸಹಸ್ರಮಾನದ ಅಭಿವೃದ್ಧಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಂಡ್ ಸುಸ್ಥಿರ ಅಭಿವೃದ್ಧಿ ಅನ್ನೋದು ಒಂದು ಕೂಡ ಕಾನ್ಸೆಪ್ಟ್ ಇದೆ, ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ನೀವು ಸಹಜವಾಗಿ ಈಗಿಂದ ದಿನಪತ್ರಿಕೆಗಳಲ್ಲಿ ನೋಡ್ತಿರ್ತೀರ, ಯಾವುದೋ ಒಂದು ಶೃಂಗಸಭೆಯಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ಮಹತ್ವವನ್ನು ನೀಡಲಾಯಿತು, ಸುಸ್ಥಿರ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು, ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಈ ದೇಶ ಇಷ್ಟು ಸಾಧಿಸಿದೆ, ಈ ದೇಶಕ್ಕೆ ಇಷ್ಟು ರ್ಯಾಂಕ್ ಬಂದಿದೆ ಅಂತ ದಿನಪತ್ರಿಕೆಯಲ್ಲಿ ಅಥವಾ ನೀವೆಲ್ಲಾದರೂ ನೋಡಿರಬಹುದು. ಸೊ ಹಾಗಂದ್ರೆ ಏನು ಕಾನ್ಸೆಪ್ಟ್ ಇದೆ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಓಕೆ, ಅದನ್ನ ನೋಡ್ಕೊಳ್ಳೋಣ. ಆ್ಯಂಡ್ ಮಾನವ ಮತ್ತು ಪರಿಸರ ಅಂತರ್ಕ್ರಿಯೆಗಳು, ಮಾನವಜನ್ಯ ಚಟುವಟಿಕೆಗಳು ಮತ್ತು ಅದರಿಂದ ಪರಿಸರದ ಮೇಲಾಗುವ ಪರಿಣಾಮಗಳು. ಈಗ ರೀಸೆಂಟ್ ಆಗಿ ನೀವು ನ್ಯೂಸ್ ನೋಡ್ತಾ ಇದ್ರೆ ಪ್ಲೀಸ್ ಇನ್ಮುಂದೆ ಅಕಸ್ಮಾತ್ ನೋಡ್ತಾ ಇರಲಿಲ್ಲ, ಅಷ್ಟು ಅಪ್ಡೇಟ್ ಇರಲಿಲ್ಲ ಅಂದ್ರೆ ಇನ್ಮುಂದೆ ಆದ್ರೂ ನ್ಯೂಸ್ ಕಡೆ ಗಮನ ವಹಿಸಿ. ರೀಸೆಂಟ್ ಆಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನ ಮಾಡಲಾಯಿತು. ಓಕೆ, ಇದು ಮಾನವ ಜನ್ಯ ಚಟುವಟಿಕೆ ಅಂತ ಹೇಳ್ಬೋದು. ಈಗ ಇದನ್ನ ಪ್ರಾಣಿ ಮಾನವ ಸಂಘರ್ಷ ಅಂತಾನೆ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಈಗ ಮಾನವ ಹೋಗಿ ಕಾಡನ್ನ ಕಡ್ದು ನಾಶ ಮಾಡಿ ಅಲ್ಲಿ ವಾಸ ಮಾಡಿದ್ರೆ ಅಫ್ಕೋರ್ಸ್ ಪ್ರಾಣಿಗಳು ನಾಡಿಗೆ ಬರ್ತಾರೆ. ಅದನ್ನ ನಾವು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ಹೇಳ್ತೀವಿ. ಇದೇನಂದ್ರೆ ಇವನು ಮಾನವ ತನ್ನ ಸ್ವಾರ್ಥಕ್ಕೆ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ದಾನೆ. ಓಕೆ, ಅದು ನೆಸೆಸರಿ ಇರಲ್ಲ. ಈಗ ನಮಗೆ ಎಷ್ಟು ಭೂಮಿ ಮೇಲೆ ಜೀವಿಸೋ ಹಕ್ಕಿದೆ, ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಅಷ್ಟೇ ಆದಂತಹ ಹಕ್ಕಿದೆ ಅವು ಬದುಕಕ್ಕೆ. ಓಕೆ, ಸೊ ಹಂಗಾಗಿ ಅದರಿಂದ ಈ ತರದ ಕೆಟ್ಟ ದುರಾಲೋಚನೆಯ ಚಟುವಟಿಕೆಗಳಿಂದ ಪರಿಸರದ ಮೇಲೆ ಏನ್ ಪರಿಣಾಮ ಆಗುತ್ತೆ. ನೀವೆಲ್ರೂ ಅನ್ಕೋಬಹುದು, ಏನು 5 ಹುಲಿ ಸತ್ರೆ ಏನಾಗುತ್ತೆ, ಲೈಕ್ ಏನಾಗುತ್ತೆ, ಅಂತದ್ದೇನಾಗುತ್ತೆ, ಅವ್ರು ಯಾಕೆ ಅಷ್ಟು ಇದು ಮಾಡ್ತಿದ್ದಾರೆ, ಯಾಕಷ್ಟು ಕೇಸ್ ಹಾಕಿ ಕೋರ್ಟ್ಗೆಲ್ಲ ಇದು ಮಾಡ್ತಿದ್ದಾರೆ, ಗೌರ್ಮೆಂಟ್ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋತಿದ್ದಾರೆ, ಜನಗಳು ಯಾಕೆ ಅಷ್ಟು ಸೀರಿಯಸ್ ಆಗಿ ಅದನ್ನ ಇದು ಮಾಡ್ತಿದ್ದಾರೆ, ಜಸ್ಟ್ 5 ಹುಲಿಗಳಲ್ಲ, ಅವು ಪ್ರಾಣಿಗಳಲ್ಲ, ಸತ್ರೆ ಏನಾಗುತ್ತೆ ಅಂತ ಅನ್ಕೋಬಹುದು. ಬಟ್ ಏನಂದ್ರೆ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಅದರದ್ದೇ ಆದ ಬದುಕುವ ಜೀವಿಸುವ ಹಕ್ಕಿದೆ. ಹಾಗೆ ಕೂಡ ದೇವರು ಯಾವುದೇ ಒಂದು ಜೀವಿಯನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಕಾರಣ ಇದೆ. ಓಕೆ, ನೀವು ಆ ಕಾರಣವನ್ನ ತಿಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಒಂದು ಪ್ರಾಣಿಯ ಬೆಲೆ ಅಥವಾ ಒಂದು ಪ್ರಾಣಿಯ ಪಾತ್ರ ಈ ಭೂಮಿ ಮೇಲೆ ಎಷ್ಟಿದೆ ಅಂತ. ಓಕೆ, ಸೊ ಹಂಗಾಗಿ ಪ್ರತಿಯೊಂದು ಪ್ರಾಣಿಗಳನ್ನ ಅವುಗಳ ಜೀವಿಸುವಿಕೆಯನ್ನ ರೆಸ್ಪೆಕ್ಟ್ ಮಾಡಬೇಕು. ಓಕೆ, ಸೊ ಹಂಗಾಗಿ ಅದ್ರ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ. ಈ ಮಲೆ ಮಹದೇಶ್ವರ ಬೆಟ್ಟ ಆದ್ಮೇಲೆ, ಆ ಇನ್ಸಿಡೆಂಟ್ ಆದ್ಮೇಲೆ ಮತ್ತೆ ಒಂದು ನ್ಯೂಸ್ ಬಂದಿತ್ತು, ಚಾಮರಾಜನಗರದಲ್ಲಿ ಒಂದು 20-25 ಮಂಗಗಳಿಗೆ ವಿಷಪ್ರಾಶನ ಮಾಡಲಾಗಿ ಬೇರೆ ಕಡೆ ಅದು ಸತ್ತು ಹೋಗಿದ್ದನ್ನ ತಂದು ಇಲ್ಲಿ ಹಾಕಿದ್ರು ಅಂತ ಹೇಳಿ. ಮಂಗಗಳಿಂದ ಏನ್ ಯೂಸ್ ಆಗ್ಬೋದು ಅಂತ ಕೇಳ್ಬೋದು, ಹುಲಿಗಳಿಂದ ಏನ್ ಯೂಸ್ ಆಗ್ಬೋದು ಅಂತ ಕೇಳ್ಬೋದು. ನೀವು ಓದಿ, ಜನರು ಅಭಿವೃದ್ಧಿ ಮತ್ತು ಪರಿಸರ ಯೂನಿಟ್ ಅಲ್ಲಿ ನೀವು ಓದಿ. ನಾನು ನೆಕ್ಸ್ಟ್ ಕ್ಲಾಸ್ ಮಾಡುವಾಗ ಹೇಳ್ತೀನಿ ಯಾವ್ದಾವ್ದು ಎಷ್ಟೆಷ್ಟು ಇಂಪಾರ್ಟೆಂಟ್ ಅಂತ. ಆಗ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ನಮ್ಮಿಂದ ಅವುಗಳಿಗೆ ಏನು ಯೂಸ್ ಇಲ್ಲ, ಅವುಗಳಿಂದನೇ ನಮಗೆ ಯೂಸ್ ಇದೆ. ಪ್ರಾಣಿ ಪಕ್ಷಿಗಳಿಂದ ನಮ್ಗೆ ಯೂಸ್ ಇದೆ ಹೊರತು ಮನುಷ್ಯ ಯಾರಿಗೂ ಏನು ಯೂಸ್ ಇಲ್ಲ. ಆ ಪ್ರಾಣಿ ಪಕ್ಷಿಗಳಿಗಂತೂ ಮೊದಲೇ ಯೂಸ್ ಇಲ್ಲ. ಇನ್ನು ನಾವಿರೋದ್ರಿಂದ ಅವರಿಗೆ ಈ ತರನೇ ವಿಷಪ್ರಾಶನ ಮಾಡೋದು, ಕಾಡುಗಳನ್ನ ನಾಶ ಮಾಡೋದು, ನಮ್ಮಿಂದ ಅವುಗಳಿಗೆ ನಷ್ಟ ಆಗ್ತಿದೆ ಹೊರತು ಅವುಗಳಿಂದ ನಮಗೇನು ನಷ್ಟ ಆಗ್ತಿಲ್ಲ. ಓಕೆ, ಸೊ ಹಂಗಾಗಿ ಏನು ಪರಿಣಾಮ ಆಗುತ್ತೆ ಆ ತರ ಮಾನವಜನ್ಯ ಚಟುವಟಿಕೆಗಳಿಂದ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಒನ್, ಪರಿಸರ ಸಮಸ್ಯೆಗಳು. ಸ್ಥಳೀಯ, ಪ್ರಾದೇಶಿಕ, ಜಾಗತಿಕ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ತ್ಯಾಜ್ಯಗಳು. ತ್ಯಾಜ್ಯಗಳಲ್ಲಿ ಘನ, ದ್ರವ, ಜೈವಿಕ, ವೈದ್ಯಕೀಯ, ಹಾನಿಕಾರಕ, ವಿದ್ಯುನ್ಮಾನ ಮತ್ತೆ ಜಾಗತಿಕ ತಾಪಮಾನ ಬದಲಾವಣೆ ಅಂತ ಹೇಳ್ಬೋದು. ಪರಿಸರ ಸಮಸ್ಯೆಗಳಲ್ಲಿ ಒಂದೇ ರೀತಿಯಾಗಿಲ್ಲ. ಯಾಕೆ ಪರಿಸರದ ಬಗ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅದಕ್ಕೆ, ನಮ್ದು ಕರ್ನಾಟಕ ಸರ್ಕಾರ ಆಗಿರ್ಲಿ, ಭಾರತ ಸರ್ಕಾರ ಆಗಿರ್ಲಿ, ಜಾಗತಿಕವಾಗಿ ಯಾವುದೇ ಆರ್ಗನೈಸೇಷನ್ ಆಗಿರ್ಲಿ, ಓಕೆ, ಯಾವುದೇ ಸಂಸ್ಥೆಗಳಾಗ್ಲಿ, ಬೇರೆ ವಿದೇಶದ ಸರ್ಕಾರಗಳು ಕೂಡ ಆಗ್ಲಿ, ಯಾಕೆ ಪರಿಸರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂದ್ರೆ ಇದು
ಒಂದು ಸೆಕ್ಷನ್ದು ಪ್ರಾಬ್ಲಮ್ ಅಲ್ಲ ಇದು. ಇದು ಸ್ಥಳೀಯವಾಗಿನೂ ಪ್ರಾಬ್ಲಮ್ ಆಗ್ತಿದೆ, ಪ್ರಾದೇಶಿಕವಾಗಿನೂ, ಜಾಗತಿಕವಾಗಿಯೂ. ಓಕೆ, ಮತ್ತೆ ಇದರಲ್ಲಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ತ್ಯಾಜ್ಯಗಳ ಬಗೆಗೆ ಮತ್ತೆ ಇದೆಲ್ಲ ಆಗೋದ್ರಿಂದ ಜಾಗತಿಕ ತಾಪಮಾನದಲ್ಲಿ ಬದಲಾವಣೆ ಆಗ್ತಿದೆ. ಇದೆಲ್ಲ ಆಗೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ ಹೊರತು ಅಂಡ್ ಮತ್ತೆ ನಮ್ಮಿಂದ ನಾವು ಮಾನವರೇನ್ ಮಾಡ್ತಾ ಇದೀವಲ್ಲ, ನಮ್ಮಿಂದ ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಹಾನಿ ಆಗ್ತಿದೆ. ಓಕೆ, ಸೊ ಹಂಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಏನೇನ್ ಆಗ್ತಿದೆ. ನಮ್ದು ಒಂದು ಸಣ್ಣ ಮಿಸ್ಟೇಕ್ ನಿಂದ ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಬೀಳ್ತಿದೆ ಜಾಗತಿಕ ತಾಪಮಾನದ ಮೇಲೆ ಅಥವಾ ಜಾಗತಿಕ ವಾತಾವರಣದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ತಾಪಮಾನ ಬದಲಾವಣೆ ಮತ್ತು ಅದರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳು ಮತ್ತು ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಒನ್ನು ನೈಸರ್ಗಿಕ ಅಪಾಯಗಳು ಮತ್ತು ದುರಂತಗಳು ತಡೆಗಟ್ಟುವ ತಂತ್ರಗಳು. ಈಗ ಮಾನವ ರೀತಿಯ ಅಪಾಯಗಳು ಮತ್ತು ನೈಸರ್ಗಿಕ ಅಪಾಯಗಳು ಬರ್ತವೆ. ಓಕೆ, ಏನಂದ್ರೆ ನಾವು ಅದೇನೋ ಹೇಳ್ತಾರಲ್ಲ, ಗುಂಡಿ ತೊಡ್ಕೊಂಡು ಹಳ್ಳಕ್ ಬೀಳೋದು ಅಂತ, ಹಂಗೆ ಮಾನವರು ನಾವೇ ಏನಾದ್ರೂ ಕಾಡನ್ನ ನಾಶ ಮಾಡಿದ್ರೆ ಪ್ರವಾಹ ತಂದಿನ ತಾನೇ ಕರೆಕ್ಟ್ ಆಗುತ್ತೆ. ಅದು ಆಗ್ಬೇಕು ಅಂತಲ್ಲ. ಈಗ ಕಾಡನ್ನ ನಾಶ ಮಾಡಿದ್ರೆ ಗಿಡಗಳು ಮಣ್ಣನ್ನ ಹಿಡ್ಕೊಂಡಿರ್ತವೆ. ಓಕೆ, ಅಲ್ಲಿ ನೀವು ಕಾಡು ನಾಶ ಮಾಡಿ ಮಣ್ಣಿನ ಸವಕಳಿ ಆದ್ರೆ ನೀರು ನಿಲ್ಲಲ್ಲ, ಪ್ರವಾಹ ಬಂದೇ ಬರುತ್ತೆ. ಆಗ ಯಾರ್ದು ನಾಶ ಆಗುತ್ತೆ? ಸಂತತಿ, ಮಾನವ ಸಂತತಿನೇ ನಾಶ ಆಗುತ್ತೆ. ಅಂಡ್ ನಾವು ಮಾಡಿರೋ ಕರ್ಮಕ್ಕೆ ಪ್ರಾಣಿ ಪಕ್ಷಿಗಳು ಕೂಡ ಅನುಭವಿಸ್ಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನ ನಾವು ಮಾನವ ನಿರ್ಮಿತ ಅಪಾಯಗಳು ಅಂತ ಹೇಳ್ತೀವಿ. ಕೆಲವೊಂದು ನೈಸರ್ಗಿಕ ಅಪಾಯಗಳು ಬರ್ತವೆ, ಸುನಾಮಿ ಆಗ್ಲಿ, ಭೂಕಂಪಗಳಾಗ್ಲಿ. ಹಂಗೆ ಹೇಳ್ಬೇಕಾದ್ರೆ ಈಗ ಕೆಲವೊಂದು ಸುನಾಮಿ, ಕೆಲವೊಂದು ಭೂಕಂಪಗಳಿಗೆ ಇಂಡೈರೆಕ್ಟ್ ಆಗಿ ಮಾನವನೇ ರೀಸನ್ ಆಗ್ತಿದ್ದಾನೆ. ಓಕೆ, ಬಟ್ ಕೆಲವೊಂದು ನ್ಯಾಚುರಲ್ ಆಗುತ್ತೆ. ಆ ರೀತಿ ನ್ಯಾಚುರಲ್ ಆಗಿ ಏನಾದ್ರೂ ಆದಾಗ, ಡಿಸಾಸ್ಟರ್ ಆದಾಗ ಹೇಗೆ ಅದನ್ನ ತಡೆಗಟ್ಟಬೇಕು, ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಪರಿಸರ ಸಂರಕ್ಷಣಾ ಕಾಯ್ದೆ 1986. ಯಾವುದೇ ಒಂದು ಪರಿಸರಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಏನಾದ್ರೂ ಒಂದು ಕಾನೂನು ಜಾರಿಯಲ್ಲಿದೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅಂದ್ರೆ ಅದು ಪರಿಸರ ಸಂರಕ್ಷಣಾ ಕಾಯ್ದೆ 1986. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದರಲ್ಲಿ ತಾಪಮಾನ ಬದಲಾವಣೆಗಳಿಗೆ ರಾಷ್ಟ್ರೀಯ ಕಾರ್ಯತಂತ್ರಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳೇನಿದೆ, ಅದಕ್ಕೆ ಆದಂತಹ ಕ್ರಮಗಳೇನು ತಗೊಂಡಿದ್ದಾರೆ, ಪರಿಸರ ಸಂರಕ್ಷಣಾ ಕಾಯ್ದೆಗೆ ರಕ್ಷಣೆ ಮಾಡಬೇಕು ಅಂತ ರಾಷ್ಟ್ರೀಯವಾಗಿ ಏನ್ ಕಾರ್ಯತಂತ್ರಗಳನ್ನ ಹಮ್ಮಿಕೊಂಡಿದ್ದಾರೆ, ಅಂತಾರಾಷ್ಟ್ರೀಯ ಒಪ್ಪಂದಗಳು ಏನೇನಿದೆ, ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ, ಅಂಡ್ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಗಗಳಿದೆ. ಓಕೆ, ಅದರಲ್ಲಿ ಯಾವ್ಯಾವ ಬರ್ತವಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಸಮ್ಮೇಳನ, ಜೈವಿಕ ವೈವಿಧ್ಯತೆಯ ಸಮಾವೇಶಗಳು, ಕ್ಯೂಟೋ ಪ್ರೋಟೋಕಾಲ್, ಪ್ಯಾರಿಸ್ ಒಪ್ಪಂದ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಬರುತ್ತೆ. ಇವೆಲ್ಲವೂ ತುಂಬಾ 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 ಇಂಪಾರ್ಟೆಂಟ್. ಓಕೆ, ಈಗೇನು ಈ ಘಟಕನ 9 ಇದೆ ಅಲ್ಲ, ಯೂನಿಟ್ 9 ಅಂತ ಹೇಳ್ತೀವಲ್ಲ, ಇದನ್ನು ಒಂದು ನೀವು ಸ್ಟಡಿ ಮಾಡಿದ್ರೆ ನಿಮ್ಗೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸಿಗೂ ಹೆಲ್ಪ್ ಆಗುತ್ತೆ. ಇದು PC ಇಂದ DC ವರ್ಗು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇಂದ UPSC ಸಿಲೆಬಸ್ ವರೆಗೂ ಈ ಒಂದು ಯೂನಿಟ್ 9 ಸಿಲೆಬಸ್ ಇದೆ ಅಲ್ಲ, ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆ ಸಿಲೆಬಸ್ ಈ ಸಿಲೆಬಸ್ ಸೇಮ್ ಇದೆ, ಅಂದ್ರೆ ಅದು ಒಂದ್ ಸ್ವಲ್ಪ ಜಾಸ್ತಿ ಬ್ರಾಡ್ ಆಗಿರುತ್ತೆ, ಇದು ಒಂದ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಇಲ್ಲಿ ಓದಿರೋ ಅಂಶಗಳು ಅಲ್ಲಿ ಹೆಲ್ಪ್ ಆಗೇ ಆಗ್ತವೆ. ಈ ಮಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಸಮ್ಮೇಳನ, ಜೈವಿಕ ವೈವಿಧ್ಯತೆಯ ಸಮಾವೇಶಗಳು, ಕ್ಯೂಟೋ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟು, ಇವೆಲ್ಲ ತುಂಬಾ ಹೆಲ್ಪ್ ಆಗ್ತವೆ. ಓಕೆ, ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆನೂ ನಾವು ನೋಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಒನ್ ಉನ್ನತ ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ಹೇಗಿತ್ತು, ಮತ್ತೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಉನ್ನತ ಶಿಕ್ಷಣದಲ್ಲಾದ ಬದಲಾವಣೆಗಳು ಮತ್ತು ಸಂಶೋಧನೆಗಳನ್ನು ಏನು ಅಂತ ತಿಳ್ಕೊಳ್ಳೋಣ. ಭಾರತದಲ್ಲಿ ದೃಷ್ಟಿಕೋನ, ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಕಲಿಕಾ ಕಾರ್ಯಕ್ರಮಗಳು ಯಾವ್ಯಾವಿದೆ ಅನ್ನೋದು ನೋಡ್ಕೊಳ್ಳೋಣ. ಅಂಡ್ ಜ್ಞಾನೋದಯಿಕ, ತಾಂತ್ರಿಕ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣದ ಬಗ್ಗೆ ನೋಡ್ಕೊಳ್ಳೋಣ. ಉನ್ನತ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಟೋಟಲ್ ಆಗಿ
ಗುರುಕುಲ ವ್ಯವಸ್ಥೆಯಿಂದ ಇಲ್ಲಿವರೆಗೂ ಯಾವ್ಯಾವ ರೀತಿಯಾಗಿ ಸುಧಾರಣೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ನೋಡ್ಬೇಕು. ಓಕೆ, ಇಲ್ಲಿ ಸಾಂಪ್ರದಾಯಿಕ ಅಂದ್ರೇನು, ಅಸಾಂಪ್ರದಾಯಿಕ ಅಂದ್ರೇನು ಅಂತ ನೋಡ್ಬೋದಾಗುತ್ತೆ. ಅಂಡ್ ತಾಂತ್ರಿಕ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣ ಏನೇನನ್ನ ಒಳಗೊಂಡಿದೆ ಅಂತ ನೋಡಬಹುದು. ಸೊ ಉನ್ನತ ಶಿಕ್ಷಣದಲ್ಲಿ ಟೋಟಲ್ ಆಗಿ ಶಿಕ್ಷಣ ವ್ಯವಸ್ಥೆ ಹೇಗೆ ಸುಧಾರಣೆಯನ್ನ ಕಂಡಿದೆ ಅನ್ನೋದನ್ನ ನಾವು ಕಾಣಬಹುದು. ಓಕೆ, ಈಗ ಟೋಟಲ್ ಆಗಿ ಯೂನಿಟ್ 1 ಇಂದ ಯೂನಿಟ್ 10 ವರೆಗೂ ಏನೇನು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕೆಸೆಟ್ ಎಕ್ಸಾಮ್ ಏನೇನ ಒಳಗೊಂಡಿದೆ, ಎಷ್ಟು ಪೇಪರ್ ಇರ್ತವೆ, ಯಾವ ರೀತಿಯಾಗಿ ನಾವು ಕಟ್ ಆಫ್ ಅನ್ನ ಅಂದಾಜು ಮಾಡಬಹುದು, ಎಷ್ಟು ಕಟ್ ಆಫ್ ತೆಗಿಬೇಕು, ಎಷ್ಟು ಯೂನಿಟ್ಸ್ ಇರ್ತವೆ. ಓಕೆ, ಅಂಡ್ ಕೆಸೆಟ್ ಸಿಲೆಬಸ್ ನಲ್ಲಿರೋ ಯಾವುದಾದ್ರೂ ಕಂಟೆಂಟು ನೆಕ್ಸ್ಟ್ ನಿಮಗೆ PU ಕಾಲೇಜ್ ಲೆಕ್ಚರ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಸಂಬಂಧಪಟ್ಟಂತ ಸಿಲೆಬಸ್ಗೆ ಹೆಲ್ಪ್ ಆಗುತ್ತಾ, ಆಗಲ್ವಾ, ಈ ಸಿಲೆಬಸ್ ಕೆಸೆಟ್ಗೆ ಅಷ್ಟೇ ಮೀಸಲಾಗಿದೆನಾ, ಬೇರೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಟೋಟಲಿ ಕೆಸೆಟ್ ಪೇಪರ್ ಏನೇನಿದೆ ಅನ್ನೋದು ಎಲ್ಲದ್ರ ಬಗ್ಗೆ ಅದೊಂದು ಕ್ಲಾಸ್ ಮಾಡೋಣ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನಿಮ್ದು ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಅಂಡ್ ಇನ್ನೊಂದೇನಂದ್ರೆ ಇದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಕೆಸೆಟ್ ಪರೀಕ್ಷೆ ವ್ಯವಸ್ಥೆ ಹೇಗಿದೆ, ಯಾವ್ಯಾವ ಪೇಪರ್ ಇದೆ, ಏನೇನು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಫಸ್ಟ್ ಯೂನಿಟ್ ಯಾವುದು, ಟೀಚಿಂಗ್ ಆಪ್ಟಿಟ್ಯೂಡ್, ಬೋಧನಾ ಅಭಿಕ್ಷಮತೆಯನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿಗೆ ಟೋಟಲ್ ಆಗಿ ಪಠ್ಯಕ್ರಮ ಮುಗೀತು. ಕೆಸೆಟ್ ಸಿಲೆಬಸ್, ಜನರಲ್ ಪೇಪರ್, ಸಾಮಾನ್ಯ ಏನು ಪತ್ರಿಕೆ ಇದೆಯಲ್ಲ ಅದರದ್ದು ಪಠ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ ನೋಡ್ಕೊಂಡ್ವಿ ಏನೇನಿದೆ ಅಂತ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಬೋಧನಾ ಅಭಿಕ್ಷಮತೆ, ಫಸ್ಟ್ ನಾವು ಕೆಸೆಟ್ ಎಕ್ಸಾಮ್ದು ಏನೇನು ಸಿಸ್ಟಮ್ ಇದೆ ಅನ್ನೋದು ನೋಡ್ಕೊಳ್ಳೋಣ. ಅದ್ರ ನೆಕ್ಸ್ಟ್ ಬೋಧನಾ ಅಭಿಕ್ಷಮತೆ ನೋಡ್ಕೊಳ್ಳೋಣ. ಓಕೆ, ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಪ್ಲೀಸ್ ವಿಶ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಕೆಸೆಟ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ, ಹೆಲ್ಪ್ ಮಾಡಿ. ಓಕೆ, ಥ್ಯಾಂಕ್ ಯು.